ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ಈ ಶೂಟ್ ಮಾಡಿರುವಂಥ ವ್ಲಾಗ್ ಏನಿದೆ ಒಂದು ಜಸ್ಟ್ ರ್ಯಾಂಡಮ್ ವ್ಲಾಗ್. ಅಂದರೆ ನಾನು ಮಿಡಲ್ ಆಫ್ ದ ಡೇಯಲ್ಲಿ ಹೀಗೆ ಅಂದರೆ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹತ್ರ ಹೇಳಿ ನೆಕ್ಸ್ಟ್ ಮಗುವಿಗೆ ಬೇಕಾಗುವಂಥ ಬಟ್ಟೆಗಳು, ನನಗೆ ಬೇಕಾಗುವಂಥ ಬಟ್ಟೆಗಳು, ಕೆಲವೊಂದು ನೆಸೆಸರಿ ಐಟಮ್ಸ್ ಇದನ್ನೆಲ್ಲ ನಾನು ಮನೆ ಶಿಫ್ಟ್ ಮಾಡುವಾಗಲೇ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಅಂದರೆ 0 to 3 months ನ್ಯೂ ಬಾರ್ನ್ ಇದು, ಮತ್ತು 3 to 6 months ಆ ರೀತಿದೆಲ್ಲ ಸಪ್ರೇಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ನಾನಿವಾಗ ಡಿವೈಡ್ ಮಾಡಿ ಈಗ 0 to 3 monthsವರೆಗೆ ಬೇಕಾಗುವಂಥ ಬಟ್ಟೆಗಳು, ಸ್ವಾಡಲ್ಗಳು ಇದನ್ನೆಲ್ಲ ವಾಶ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ಈಗ ನಂದು 8th month ಎಂಟರ್ ಆಗಿರೋದ್ರಿಂದ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಯಾವಾಗ ಆಗ್ತದೆ ಅಂತ ಹೇಳಿ, ಮಳೆ ಕೂಡ ಇರೋದ್ರಿಂದ ಎಲ್ಲ ಪ್ರಿಪೇರ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿ ವಾಶ್ ಮಾಡಲಿಕ್ಕೆ ಅಂತ ಹಾಕ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡುವ ಅಂತ ಹೇಳಿ ಅನ್ನಿಸ್ತು. ಹಾಗೆ ಮಿಡಲಲ್ಲಿ ಎದ್ದು ಬಂದು ನಾನು ಕ್ಯಾಮ್ರಾವನ್ನು ಸೆಟ್ ಮಾಡಿದ್ದು. ಚಿಕ್ಕ ಮಗು ಕೂಡ ಮಲಗಿದ್ದಾನೆ. ಹಾಗೆ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಹೊಟ್ಟೆ ಅಂದರೆ ಯಾವ ರೀತಿಯಲ್ಲಿದೆ, ಅದರಲ್ಲಿ ಬಾಯ್ ಮತ್ತು ಗರ್ಲ್ ಅಂತ ಹೇಳಿ ಗೊತ್ತಾಗ್ತದೆ ಯಾವ ರೀತಿ ಇದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ, ಈ ರೀತಿ ಇದೆ ನೋಡಲಿಕ್ಕೆ. ಮಗು ಎದ್ದ ನಂತರ ಅವನಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಪಾಸ್ತಾ ಮತ್ತು ಪಂಪ್ಕಿನನ್ನು ಒಟ್ಟಿಗೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಡಿಸೈನೋದ ಹೋಲ್ ವೀಟ್ ಪಾಸ್ತಾ ಏನಿದೆ ನೋಡಿ, ಡ್ಯೂರಮ್ ವೀಟಿಂದ ಮಾಡಿರುವಂಥದ್ದು. ಸೊ ಆ ಪಾಸ್ತಾವನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ಹೆಲ್ದಿಯಾಗಿ ಮತ್ತು ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು, ಹಾಗಾಗಿ ಇದನ್ನೇ ಮಾಡ್ತಾ ಇದ್ದೇನೆ ನಾನು. ಇವತ್ತಿನ ಪಾಸ್ತಾವನ್ನು ಅಗಾರೋದ ರಾಯಲ್ ಹನಿಕಾಮ್ ಕಡಾಯಿಯನ್ನು ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದು. ಟ್ರೈಪ್ಲೈ ಇದ್ದು ಮತ್ತು 2.25 liters ಇದರ ಕೆಪಾಸಿಟಿ ಕೂಡ ಇದೆ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ, ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಸಿಂಪಲ್ ರೆಸಿಪಿ ಹಾಗೂ ಚಿಕ್ಕ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. 2 ಪೀಸ್ ಪಂಪ್ಕಿನನ್ನು ನಾನು ಆಲ್ರೆಡಿ ಪಾಸ್ತಾವನ್ನು ಬಾಯ್ಲ್ ಮಾಡುವಾಗಲೇ 2 ವಿಸಿಲ್ ತೆಗೆದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 2 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಗ್ರೈಂಡ್ ಮಾಡಿ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ತುಪ್ಪದಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಗ್ರೈಂಡ್ ಮಾಡಿದಂತಹ ಪ್ಯೂರಿಯನ್ನು ಆ್ಯಡ್ ಮಾಡಿಕೊಟ್ಟು ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ಬೇಕಾದಷ್ಟು ಪೆಪ್ಪರನ್ನು ಹಾಕಿ ಕೊಟ್ಟಿದ್ದೇನೆ. ನಿಮಗೆ ಬೇಕಾದರೆ ಸ್ವಲ್ಪ ಕ್ರೀಮ್ ರೀತಿಯಲ್ಲಿ ಕೂಡ ಮಾಡ್ಬೋದು. ಕ್ರೀಮನ್ನು ಆ್ಯಡ್ ಮಾಡಿ ಸ್ವಲ್ಪ ಕ್ರೀಮಿಯಾಗಿ ಮಾಡಿ ಅದಕ್ಕೆ ಕೂಡ ಪಾಸ್ತಾವನ್ನು ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಜಸ್ಟ್ ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕಿ ಹೀಗೆ ಸ್ವಲ್ಪ ಹೊತ್ತು ಕುದಿಸುವಾಗ ಅದು ತಿಕ್ಕಾಗ್ತಾ ಬರ್ತದೆ, ಅದಕ್ಕೆ ಬಾಯ್ಲ್ ಮಾಡಿ ಇಟ್ಕೊಂಡಂತಹ ಪಾಸ್ತಾವನ್ನು ಆ್ಯಡ್ ಮಾಡಿ ಕೊಟ್ಟಿದ್ದೇನೆ. ಈ ಪಾಸ್ತಾದಲ್ಲಿ ಯಾವುದೇ ಆದಂತಹ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಏನೂ ಇರೋದಿಲ್ಲ, ಹಾಗೂ ಪ್ಯೂರ್ ವೆಜಿಟೇರಿಯನ್ ಆಗಿರುವಂತಹ ಪಾಸ್ತಾ. ಜಸ್ಟ್ ಹೀಗೆ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಪಾಸ್ತಾ ರೆಡಿ ಆಗ್ತದೆ. ನಿಮಗೆ ಬೇಕಾದರೆ ಚೀಸ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಮಗು ಹೀಗೇ ತಿಂತಾನೆ, ಹಾಗೇ ಕೊಟ್ಟಿದ್ದೇನೆ ಅವನಿಗೆ. 1 ರೌಂಡು ಕೊಟ್ಟಿದ್ದೆ ಆಲ್ರೆಡಿ, ಅದು ಮುಗಿದಿದ್ದೆ. ಹಾಗೆ ಸೆಕೆಂಡ್ ರೌಂಡು ನಾನು ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗೆ ಮಾಡಿ ತಂದು ಹಾಕಿ ಕೊಟ್ಟಿದ್ದೇನೆ. ತಿಂತಾ ಇದ್ದಾನೆ ಕೂತ್ಕೊಂಡು. ಇತ್ತೀಚೆಗೆ ನಾನು ಹೇಳಿದೆ ಅಲ್ಲ, ಅವನಿಗೆ ಸ್ವಲ್ಪ ಸ್ಪೂನಿದ್ದು ಹುಚ್ಚು ಜಾಸ್ತಿ ಇದೆ. ಹಾಗೆ ಸ್ಪೂನಲ್ಲಿ ತೆಗೆದು ಬಾಯಿಗೆ ಹಾಕುವಾಗ ಎಲ್ಲ ಕೆಳಗೆ ಬಿದ್ದು ಹೋಗುವಂಥದ್ದು, ಮತ್ತು ಸುಸ್ತಾಗ್ತದೆ ಅಲ್ಲ, ಆಗ ಕೈಯಲ್ಲೇ ತೆಗೆದು ತಿಂತಾನೆ. ಹಾಗೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಕೈಯಲ್ಲೇ ತೆಗೆದು ತಿಂದು ಖಾಲಿ ಮಾಡಿದ್ದಾನೆ. ಈ ಪಾಸ್ತಾದು ಕೂಡ ಲಿಂಕ್ ನಾನು ಕೊಟ್ಟಿರ್ತೇನೆ ಆಯಿತಾ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಚಿಕ್ಕ ಮಕ್ಕಳಿಗೆ ಅಂದರೆ ನೀವು ಧೈರ್ಯವಾಗಿ ಕೊಡ್ಬೋದಾದಂಥ ಒಂದು ಪಾಸ್ತಾ. ಹಾಗೆ ನಾನು ಕೂಡ ಆವಾಗವಾಗ ಕೊಡುವಂಥದ್ದು. ನನಗೆ 1 kg ಪ್ಯಾಕೆಟ್ ಈಗ ಮುಗಿತಾನೆ ಬಂದಿದೆ ಆಲ್ರೆಡಿ. ಮತ್ತು ನಾನು ಸ್ವಲ್ಪ ಅಂದರೆ ನೆಕ್ಸ್ಟ್ ಬರಲಿಕ್ಕಿರುವ ಮಗುವಿಗೆ ಅಂತ ಹೇಳಿ ಕ್ಲಾತ್ ಡೈಪರ್ಸನ್ನು ಪರ್ಚೇಸ್ ಮಾಡಿದ್ದೆ. ನನಗೆ ಏನು ಇಂಪಾರ್ಟೆಂಟ್ ಇದೆಯಾ ಇಲ್ಲೋ ಗೊತ್ತಿಲ್ಲ, ಕ್ಲಾತ್ ಡೈಪರ್ಸ್ ಅಂತೂ ನಾನಂತೂ ಮಸ್ಟಾಗಿ ಬೈ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಹಾಗೆ ನಾನು ತರಿಸಿದ್ದೇನೆ. ಇದರ ರಿವ್ಯೂ ಏನು ನಾನೀಗ ಕೊಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ತುಂಬ ವರ್ಷಗಳ ಹಿಂದೆ ತರಿಸಿದಾಗ ಎಲ್ಲ ಇದ್ದಂತಹ ಆ ಒಂದು ಟೈಪಲ್ಲಿ ಇಲ್ಲ ಈಗ ಡೈಪರ್ಸ್. ತುಂಬಾ ಚೇಂಜಸನ್ನು ಮಾಡಿದ್ದಾರೆ. ಅದು ಪಾಸಿಟಿವ್ ಚೇಂಜಸ್ ಅಥವಾ ನೆಗೆಟಿವ್ ಚೇಂಜಸ್ ಅಂತ ಹೇಳಿ ಇನ್ನು ಯೂಸ್ ಮಾಡಿ ಗೊತ್ತಾಗಬೇಕಷ್ಟೇ. ಸೊ ಹಾಗೆ ನಾನಿಲ್ಲಿ 7ರದ್ದು 2 ಸೆಟ್ಟನ್ನು ತರಿಸಿದ್ದೆ. ನಾನು ಯೂಸ್ ಮಾಡದೇನೆ ಅದರ ಬಗ್ಗೆ ಕರೆಕ್ಟ್ ನಿಮಗೆ ರಿವ್ಯೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕಂಪನಿ ಒಳ್ಳೆಯದಿದು, ಹಾಗೆ ಒಳ್ಳೆ ರಿವ್ಯೂವೇ ಬರ್ಬೋದು ಅಂತ ಅಂದ್ಕೊಳ್ತೇನೆ. ಒಮ್ಮೆ ಯೂಸ್ ಮಾಡಿ ಅದಾದ ನಂತರ ನಾನು ಹೇಳ್ತೇನೆ. ಮೊದಲು ಇದನ್ನೆಲ್ಲ ವಾಷಿಂಗಿಗೆ ಹಾಕಬೇಕು. ಹಾಗೆ ನಾನು ಎಲ್ಲದರದ್ದು ಪ್ಯಾಡ್ಸನ್ನು ಮತ್ತು ಈ ಒಂದು ಶೆಲ್ಲನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ನಾನು ಆಲ್ಮೋಸ್ಟ್ 3500 ಪೇ ಮಾಡಿದ್ದೇನೆ. ಹಾಗೆ ನಾನಿವಾಗ ಒಂದು ಬಜೆಟ್ ಲಿಸ್ಟನ್ನೆಲ್ಲ ಸೆಟ್ ಮಾಡಿಕೊಂಡು ಏನೆಲ್ಲ ಐಟಮ್ಸ್ ಬೇಕು, ಅಂದರೆ ತುಂಬ ನೆಸೆಸರಿ ಇರುವಂಥ ಐಟಮ್ಸ್ ಬೇಕು ಅಂತ ಎಲ್ಲ ಚೆಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಒಂದೊಂದಾಗಿ ನಾನು ಆರ್ಡ್ರ್ ಮಾಡಿ ತರಿಸ್ತಾ ಇದ್ದೇನೆ. ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ತದೆ ಆದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದಲ್ಲ. ಹಾಗೆ ಅವತ್ತಿನ ದಿನ ನಾನೇನು ಮತ್ತೆ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಇದು ನೆಕ್ಸ್ಟ್ ಡೇ ಒಂದು ವ್ಲಾಗ್. ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದನೇ ವ್ಲಾಗ್ ಶೂಟ್ ಮಾಡಲಿಕ್ಕೆ ಅಂತ ಹೇಳಿ, ಅಂದರೆ ನನಗೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಾನು ವ್ಲಾಗ್ ಶೂಟ್ ಮಾಡ್ತಾ ಇದ್ದೇನೆ ಅಂತಲೇ ಹೇಳಿ ನನಗೆ ಮರೆತು ಹೋಗಿಬಿಡುತ್ತೆ. ಹಾಗೆ ಮಧ್ಯದಲ್ಲಿ ತುಂಬಾ ಮಿಸ್ಸಿಂಗ್ ಆಗುವಂಥದ್ದು.
ಹಾಗೆ ನಿನ್ನೆ ಕೂಡ ಮಧ್ಯಾಹ್ನ ನಂತರ ಏನು ಕೂಡ ಶೂಟ್ ಮಾಡಲಿಲ್ಲ ನಾನು. ಹಾಗೆ ಇವತ್ತು ಸ್ಯಾಟರ್ಡೇ ಅಂದರೆ ನಿನ್ನೆ ಆ್ಯಕ್ಚುಲಿ ಅಂದರೆ ಮೊನ್ನೆ ಮಳೆ ಅಂತ ಹೇಳಿ ರಜೆ ಇತ್ತು. ಹಾಗೆ ನೆಕ್ಸ್ಟ್ ಡೇ ಮತ್ತು ಸಿಯೋನ್ ಹಸ್ಬೆಂಡ್ ಜೊತೆಗೆ ಕೇರಳ ಹೋಗಿದ್ರು ಹಸ್ಬೆಂಡ್, ಸೊ ಅವನು ಕೂಡ ಹೋಗಿದ್ದ. ಅಂದರೆ ಅವನು ಆ್ಯಕ್ಚುಲಿ ರಜೆ ತೆಗೆದು ಹೋಗೋದು ಅಂತ ಹೇಳಿ ಹೊರಟದ್ದು, ಬಟ್ ಆ ದಿನ ಮಳೆ ಅಂತ ಹೇಳಿ ರಜೆ ಕೊಟ್ಟಿದ್ದರು. ಹಾಗೆ ಅದರ ವೆರಿ ನೆಕ್ಸ್ಟ್ ಡೇ ನನಗೆ ಅಂದರೆ ನಾವು ಅದರ ಹಿಂದಿನ ದಿನ ಅಂದರೆ ಹಸ್ಬೆಂಡ್ ಹೋಗುವ ಹಿಂದಿನ ದಿನ ನಾನು ಹಸ್ಬೆಂಡ್ ಸೇರಿ ಮಂಗಳೂರು ಹೋಗಿದ್ವಿ. ಸ್ವಲ್ಪ ಎಲ್ಲ ಕೆಲಸ ಇತ್ತು ಅಂತ ಹೇಳಿ ನಾನು ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಿದರೆ ಜೀವದಲ್ಲಿ ಜೀವನೇ ಇಲ್ಲದಾಗೆ ಆಗಿ ಹೋಗಿತ್ತು ನನಗೆ. ಹಾಗೆ ನನಗೇ ಸಿಯೋನ್ಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಬೆಳಿಗ್ಗೆ ಎದ್ದು ಏನು ರೆಡಿ ಮಾಡಲಿಕ್ಕೆ ನನಗೆ ಶಕ್ತಿನೇ ಇಲ್ಲದಾಗೆ ಆಗ್ತಿತ್ತು. ಹಾಗೆ ನಾನು ಆ ದಿನ ಫುಲ್ಲು ರೆಸ್ಟ್ ಮಾಡಿದೆ, ಅಂದರೆ ಅವರು ಕೇರಳ ಹೋದ ದಿನ. ಇವನ್ ನೆಕ್ಸ್ಟ್ ಡೇ ಕೂಡ ನಾನು ಸರಿಯಾಗಲಿಕ್ಕೆ ನನಗೆ 2 ದಿನ ತಗೊಂಡೆ ನಾನು ರಿಕವರ್ ಆಗಲಿಕ್ಕೆ. ಜಸ್ಟ್ ಮಂಗಳೂರು ಹೋಗಿ ಬಂದದಕ್ಕೆ ಅಂಥದ್ದೇನು ಕೆಲಸ ಏನು ನಾನು ಮಾಡಲಿಲ್ಲ, ಜಸ್ಟ್ ಟ್ರಾವೆಲ್ ಮಾಡಿದ್ದಕ್ಕೆ ಅಷ್ಟು ಸುಸ್ತಾಗಿತ್ತು. ಹಾಗೆ ಇತ್ತೀಚೆಗೆ ನಾನು ನನ್ನ ಲೈಫನ್ನು ಈಸಿ ಮಾಡ್ಕೊಳ್ಳಿಕ್ಕೇ ನೋಡ್ತಾ ಇರುವಂಥದ್ದು. ಯಾಕಂದರೆ 2 ಮಕ್ಕಳನ್ನು ಇಟ್ಕೊಂಡು ಮನೆ ಕೆಲಸ ಉಳಿದ ಕೆಲಸ ಅಂತ ಹೇಳಿ ಆಗೋದಿಲ್ಲ. ಯಾಕೆಂದರೆ ನಾನು ಯೂಟ್ಯೂಬ್ ಕೂಡ ಮಾಡ್ತೇನೆ, ನನಗೆ ಯಾವುದನ್ನು ಕೂಡ ಸ್ಕಿಪ್ ಮಾಡಲಿಕ್ಕೆ ಬೇಡ. ಲೈಫ್ ಈಸಿ ಮಾಡಿಕೊಂಡು ನನಗೆ ಮಲ್ಗೋದಾದರೂ ಕೂಡ ಮಲ್ಕೊಂಡೆ ಆರಾಮಾಗಿ ಟೈಮ್ ಕಳಿಬೋದು. ಬಟ್ ನಾವು ಎಷ್ಟು ಬ್ಯುಸಿ ಇರ್ತೇವಲ್ಲ ಅಷ್ಟು ಪ್ರೊಡಕ್ಟಿವ್ ಆಗಿ ಕೂಡ ಇರ್ತೇವೆ. ಹಾಗೆ ನನಗೆ ನನ್ನ ಯೂಟ್ಯೂಬ್ ಆಗಿರ್ಬೋದು, ಕೇಕ್ ಬಿಸ್ನೆಸ್, ಮತ್ತು ನಾನು ಬ್ಯಾಗಿದು ಬಿಸ್ನೆಸ್ ಮಾಡ್ತೇನೆ, ನಿಮಗೆ ಗೊತ್ತಿರ್ಬೋದು. ಹಾಗೆ ಎನ್ಕ್ವೈರೀಸ್ ಎಲ್ಲ ತುಂಬ ಬರ್ತಾ ಇರ್ತದೆ. ಮತ್ತು ಮನೆಯದು ಮಕ್ಕಳದು ಅನ್ನುವಾಗ ಟೈಮ್ ಅಂತೂ ನನಗೆ ಸಿಗೋದೇ ಇಲ್ಲ. ಹಾಗೆ ನಾನು ಈಗಂದರೆ ನೆಕ್ಸ್ಟ್ ಇದೆಲ್ಲ ಈಗಲೇ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಇವನ್ ನನಗೊಂದು ಚಪಾತಿ ಎಲ್ಲ ಮಾಡಲಿಕ್ಕೆ ಚಪಾತಿ ಮೇಕರ್ ಎಲೆಕ್ಟ್ರಿಕ್, ನಿಮ್ಮದೇ ಯಾರ್ದಾದ್ರೂ ಮನೆಯಲ್ಲಿ ಎಲೆಕ್ಟ್ರಿಕ್ ಚಪಾತಿ ಮೇಕರ್ ಇದ್ದರೆ ಯಾವ ರೀತಿಯಲ್ಲಿ ಇದೆ, ಒಳ್ಳೆ ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ ನಾನು ಕೂಡ ಒಂದು ಆರ್ಡರ್ ಮಾಡಿದ್ದೇನೆ. ಅದು ಯಾವಾಗ ರೀಚ್ ಆಗ್ತದೆ ಗೊತ್ತಿಲ್ಲ. ಬಟ್ ನನಗೆ ಅಂದರೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆರ್ಡ್ರ್ ಮಾಡಿರುವಂಥದ್ದು. ಹೇಗಿದ್ರೂ ಕೂಡ ಹೆಲ್ಪ್ ಆಗಲಿಕ್ಕಿದೆ ನನಗೆ. ಯಾಕೆಂದರೆ ನೆಕ್ಸ್ಟ್ ಚಪಾತಿ ಆದರೆ ಮನೇಲಿ ಎಲ್ಲರೂ ತಿಂತಾರೆ, ಸಿಯೋನ್ ಕೂಡ ತಿಂತಾನೆ, ಖುಷಿಯಿಂದ ಹೋಗ್ತಾನೆ. ಈವನ್ ಟಿಫಿನಿಗೆ ಕೂಡ ಕೊಡಲಿಕ್ಕೆ ಆಗ್ತದೆ. ಅಲ್ಲಿ ಅಂದರೆ ನಾನು ಡಿಸ್ಚಾರ್ಜ್ ಆಗಿ ಬಂದ ನಂತರ ನನಗೆ ಅವನಿಗೆ ಶಾಲೆಗೆ ಕಳಿಸ್ಲಿಕ್ಕೆಲ್ಲ ಈಸಿ ಆಗ್ತದೆ. ಸೊ ನಾನು ಅದಕ್ಕೋಸ್ಕರ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ದೇನೆ. ಬಂದ ನಂತರ ಚೆನ್ನಾಗಿದ್ದರೆ ಅದರದ್ದು ಕೂಡ ನಾನು ರಿವ್ಯೂ ಕೊಟ್ಟು ಲಿಂಕ್ಸನ್ನು ಕೂಡ ನಿಮಗೆ ಕೊಡ್ತೇನೆ, ಆಯಿತಾ. ನಿನ್ನೆ ರಜೆ ಮಾಡಿದ್ದಲ್ಲ, ಹಾಗೆ ನಾನು ಅವನಿಗೆ ಲೀವ್ ನೋಟನ್ನು ಬರೆದು ಕೊಟ್ಟಿದ್ದೇನೆ. ಲಾಸ್ಟ್ ಇಯರ್ ಕೂಡ ಬರೆದು ಕೊಟ್ಟಿದ್ದೆ, ಬಟ್ ಒಂದೇ ಒಂದು ಸಿಗ್ನೇಚರ್ ಆಗಿರಲಿಲ್ಲ ಅದರಲ್ಲಿ. ಅಂದರೆ ಚಿಕ್ಕ ಮಕ್ಕಳೆಲ್ಲ ಯಾವಾಗಾಗ ಆ್ಯಬ್ಸೆಂಟ್ ಆಗ್ತಾನೆ ಇರ್ತಾರೆ, ಅವರನ್ನು ನೋಡೋದೇ ಒಂದು ದೊಡ್ಡ ವಿಷಯ. ಇನ್ಯಾವಾಗ ಅಲ್ಲ ಈ ಮಕ್ಕಳನ್ನೆಲ್ಲ ನೋಡಿಕೊಂಡು ಟೀಚರ್ಸ್ ಅದನ್ನೆಲ್ಲ ಸೈನ್ ಮಾಡ್ತಾ ಕೂತ್ಕೊಳ್ಳುವಂಥದ್ದು. ನಿನ್ನೆ ಇಡೀ ರಾತ್ರಿ ಚಿಕ್ಕದು ಮಲಗಲಿಲ್ಲ, ತುಂಬ ಕೂಗ್ತಿದ್ದ. ಅಂದರೆ ನಾನೀಗ ಹಾಲು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ 1 ವಾರದಿಂದ ಅವನಿಗೆ ಹಾಲು ಕೊಡಲಿಲ್ಲ ನಾನು. ಆದರೂ ಕೂಡ ಅವನಿಗೆ ಅದ್ರದ್ದು ನೆನಪಾಗುವಾಗ ಉಂಟಲ್ಲ, ಅವರೊಂದು ಫೇವ್ರೆಟ್ ಥಿಂಗ್ ಅಲ್ಲ ಅದು, ಅಂದರೆ ಮೋಸ್ಟ್ ಫೇವ್ರೆಟ್ ಥಿಂಗ್ ಅದು. ಹಾಗಾಗಿ ಅದನ್ನು ಬಿಡಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗುವಂಥದ್ದು. ರಾತ್ರಿ ತುಂಬ ಕೂಗ್ತಾನೆ, ತುಂಬ ಅಂದರೆ ತುಂಬ ಕೂಗುವಂಥದ್ದು. ಮತ್ತು ಹಸ್ಬೆಂಡ್ ಇಲ್ಲಿ ಕರ್ಕೊಂಡು ಬಂದು ಸೋಫಾ ಮೇಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನನ್ನು ಸಮಾಧಾನ ಮಾಡ್ತಾರೆ. ಅವರಾದರೆ ಎದ್ದಾದರೂ ನಡ್ಕೊಂಡು ಬರ್ತಾರೆ. ನನಗೆ ಬೆಡ್ಡಿಂದ ಇಳಿದು ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗಲಿಕ್ಕೆ ಒಂದು 10 ಸೆಕೆಂಡ್ಸ್ ಬೇಕು. ಹಾಗೆ ನನಗೆ ಅವನನ್ನು ಎತ್ತಿ ಮಾಡೋದೆಲ್ಲ ನನಗೆ ಅದು ಇಂಪಾಸಿಬಲ್ ಅಂತ ಹೇಳಿ ಅನಿಸುವಂಥದ್ದು. ಹಾಗೆ ಹಸ್ಬೆಂಡ್ ಕರ್ಕೊಂಡು ಹೋಗೋದ್ರಿಂದ ನನಗಂತೂ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗ್ತದೆ ಹಸ್ಬೆಂಡಿಂದ. ಹಾಗೆ ಹಸ್ಬೆಂಡ್ಸಿದು ಸಪೋರ್ಟ್ ಇದ್ದರೆ ಮಾತ್ರ ಆಗುತ್ತೆ, ಆಯಿತಾ, ಲೈಫಲ್ಲಿ ಈ ರೀತಿ ಮಕ್ಕಳೆಲ್ಲ ಇರುವಾಗ. ಇಲ್ಲಾದರೆ ತುಂಬ ಕಷ್ಟ, ಡಿಪ್ರೆಷನಿಗೆ ಹೋಗಿಬಿಡ್ತೇವೆ ನಾವು. ಹಾಗೆ ನಾನು ಚಪಾತಿ ಮೇಕರ್ ಆರ್ಡ್ರ್ ಮಾಡುವಾಗ ಹಸ್ಬೆಂಡ್ ಹತ್ರ ಕೇಳಿದೆ. ಅದಕ್ಕೆ ಹಸ್ಬೆಂಡ್ ಹೇಳಿದರು, ನಿನಗೇನು ಬೇಕು ಅದು ಆರ್ಡ್ರ್ ಮಾಡು, ನಿನಗೆ ಬೇಕು ಅನಿಸಿದರೆ ನೀನು ಆರ್ಡ್ರ್ ಮಾಡು ಅಂತ ಹೇಳಿದರು. ಅಂದರೆ ನಾನು ಈಗಂದರೆ ನನ್ನದೇ ಹಣದಲ್ಲಿ ನಾನು ತೊಗೊಳ್ಳೋದಾದ್ರೂ ಜಸ್ಟ್ ಒಂದು ಒಪಿನಿಯನ್ ಕೇಳುವಂಥದ್ದು. ಅವರನ್ನು ಕೂಡ ನಾನು ಎಲ್ಲದರಲ್ಲಿ ಇನ್ಕ್ಲೂಡ್ ಮಾಡ್ತೇನೆ. ಹಾಗೆ ನಾನು ಜಸ್ಟ್ ಕೇಳಿದಷ್ಟೇ. ಹಾಗೆ ಅವರು ನಿನಗೆ ಬೇಕಾದರೆ ನಿನಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳಿದ್ದು ಅನಿಸಿದರೆ ತಗೋ ಅಂತ ಹೇಳಿದರು. ಅದಕ್ಕೆ ನಾನು ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ನನ್ನ ಲೈಫನ್ನು ನಾನು ಈಗ ಈಸಿ ಮಾಡಲಿಕ್ಕೆ ನೋಡ್ತಾ ಇರೋವಂಥದ್ದು. ಯಾಕೆಂದರೆ ತುಂಬ ಕ್ಲಟರ್ಡ್ ಆಗಿ ಬಿಟ್ಟರೆ ಉಂಟಲ್ಲ, ನಾವು ಡಿಪ್ರೆಸ್ ಆಗಿ ಹೋಗ್ತೇವೆ. ಅಂದರೆ ನಮಗೆ ಅಂತ ಹೇಳಿ ನಮಗೆ ಟೈಮೇ ಇರೋದಿಲ್ಲ. ಈಚೆಯಿಂದ ಚಪಾತಿ ಮಾಡಲೇಬೇಕು, ಇಲ್ಲ ಸಿಯೋನ್ ಯಾವಾಗಲೂ ಕೇಳುವಂಥದ್ದು ಚಪಾತಿ. ಹಾಗೆ ಈಚೆಯಿಂದ ಚಪಾತಿ ಮಾಡೋದಾ, ಅದರ ಹಿಟ್ಟು ಕಲಸಿ ಇಡೋದಾ, ಅದನ್ನು ಹಿಟ್ಟು ಕಲಸಿ ಇಟ್ಟರೆ ಸಾಕಾಗ್ತದೆ, ಅದರ ಬಾಲ್ಸ್ ಮಾಡಬೇಕು, ಅದಾದ ನಂತರ ಅದನ್ನು ಲಟ್ಟಿಸಬೇಕು, ಅದಾದ ನಂತರ ಪುನಃ ಅದನ್ನು ಬೇಯಿಸಬೇಕು. ಇದೆಲ್ಲ ಒಂದರಲ್ಲೇ ಆಗ್ತದೆ ಅನ್ನುವಾಗ ಯಾಕೆ ಅಲ್ವಾ ಅದನ್ನು ಆಪ್ಟ್ ಮಾಡಬಾರ್ದು.
ಹಾಗೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ ಒಂದು ದಿನ ಇಡ್ಲಿ ದೋಸೆ ಆ ರೀತಿಯಲ್ಲಿ ಏನಾದರೂ ಮಾಡ್ಕೊಳ್ಳುವಂಥದ್ದು ಒಂದು ವಾರದಲ್ಲಿ. ಅಂದರೆ ಒಂದು ದಿನ ದೋಸೆ ಮಾಡಿದರೆ ನಿಮಗೆ ಗೊತ್ತಿರ್ಬೋದು, ನೆಕ್ಸ್ಟಿಗೆ ನಾನು ಇಡ್ಲಿ ಅದೇ ಹಿಟ್ಟಲ್ಲಿ ಮಾಡ್ತೇನೆ. ಹಾಗೆ 2 ದಿನದಲ್ಲಿ ಆದರೆ ಇನ್ನೊಂದು ದಿನ ಚಪಾತಿ, ಇನ್ನೊಂದು ದಿನ ಅವಲಕ್ಕಿ, ಆ ರೀತಿಯಲ್ಲಿ ಸ್ವಲ್ಪ ಟೈಮ್ ತನಕ ಒಂದು 3 ಮಂತ್ಸ್ ನಾನೊಂದು ಸ್ವಲ್ಪ ರಿಕವರ್ ಆಗೋ ತನಕ ಹೇಗಾದರೂ ದಿನ ದುಡ್ಲಿಕ್ಕೆ ಆಗಬೇಕಲ್ಲ, ಅದಕ್ಕೋಸ್ಕರ ಅಂತ ಹೇಳಿ. ಹಾಗೆ ಚಪಾತಿ ಮೇಕರ್ ಇದ್ದರೆ ಯಾರಾದರೂ ನನಗೆ ನಿಮ್ಮ ಹತ್ರ ಇದೆ ಆದರೆ ಅದರ ಬಗ್ಗೆ ಒಂದು ಜಸ್ಟ್ ಹೇಳಿ ಆಯಿತಾ. ಹಾಗೆ ಇವತ್ತು ಚಿಕ್ಕ ಮಗುವಿಗೆ ಏನು ಸಹ ತಿನ್ನಲಿಕ್ಕೇ ಮನಸ್ಸಿರಲಿಲ್ಲ. ಅವನಿಗೆ 2 ಟೈಪ್ ಇದು ಮಾಡಿಕೊಟ್ಟೆ, ಆದರೂ ಕೂಡ ಅವನು ಏನೂ ತಿನ್ನಲಿಲ್ಲ. ಅಂದರೆ ಅವನಿಗೆ ನಿದ್ದೆ ಆಗಲಿಲ್ಲಲ್ಲ, ಹಾಗೆ ತುಂಬ ಕ್ರ್ಯಾಂಕಿ ಇದ್ದ. ಜಸ್ಟ್ ಎಂತ ಮಾಡಿದರೂ ಸಹ ಅವನಿಗೆ ಕೋಪನೇ ಬರ್ತಾಯಿತ್ತು. ಹಾಗೆ ಪ್ಲೇಟನ್ನು ಕೊಟ್ಟು ನಾನು ಸುಮ್ಮನೆ ಕೂತ್ಕೊಳಿಸಿದ್ದೇನೆ, ತಿಂತಾನೆ ಆದರೆ ತಿನ್ನಲಿ ಅಂತ ಹೇಳಿ. ಅಂದರೆ ಚಪಾತಿಯನ್ನು ಅವನಿಗೆ ಸ್ವಲ್ಪ ಸಾಫ್ಟ್ ಮಾಡಿ ಅದರಲ್ಲಿ ಹಾಕಿ ಕೊಟ್ಟಂಥದ್ದು. ಮಕ್ಕಳಿಗೆ ಒಂದೇ ಕೆಲಸ ಟಾಯ್ಸನ್ನು ಹರಡುವಂಥದ್ದು. ಅಂದರೆ ದೊಡ್ಡವ ಕೆಲವೊಮ್ಮೆ ಮಾತ್ರ ಹರಡುವಂಥದ್ದು, ಚಿಕ್ಕದುಂಟಲ್ಲ ಅದು ಅದಕ್ಕೆ ಬುಟ್ಟಿ ಒಳಗೆ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಎಲ್ಲ ಕೆಳಗೆ ಹಾಕುವಂಥದ್ದು. ಅವನು ಹಸ್ಬೆಂಡ್ ಮತ್ತು ನಾನು ಸೇರಿ ಎಲ್ಲದನ್ನು ಫಿಲ್ ಮಾಡಿ, ಅಂದರೆ ಬೇಡದ ಸ್ವಲ್ಪ ಟಾಯ್ಸನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ನಮ್ಮ ಈ ವರ್ಷದ ಲಾಸ್ಟಿನ ಒಂದು ಟರ್ನ್ ಅನಿಸುತ್ತೆ ಹಲಸಿನ ಹಣ್ಣಿಂದು. ಹಾಗೆ ಅದನ್ನು ಬೆಳಿಗ್ಗೆನೇ ಮಾವ ಕಟ್ ಮಾಡಿದರು ನಮ್ಮ ಮನೆ ಹತ್ತಿರ, ಅಲ್ಲಿ ಹಳೆ ಮನೆ ಹತ್ರ ಆದಂಥ ಒಂದು ಹಲಸಿನಕಾಯಿ ನೆನ್ನೆ ತಗೊಂಡು ಬಂದಿದ್ದರು, ಹಲಸಿನ ಹಣ್ಣು. ಅದನ್ನು ಕಟ್ ಮಾಡಿ ಅದರ ಫ್ಲೆಶನ್ನು ತಂದಿಟ್ಟಿದ್ದಾರೆ. ಹಾಗೆ ನಾನು ಇಂಡೋರ್ ಪ್ಲ್ಯಾಂಟ್ಸನ್ನು ತುಂಬ ದಿನ ಆಯಿತು ಅದರ ನೀರು ಚೇಂಜ್ ಮಾಡೋದಾಗಲಿ, ಅದರ ಎಲೆ ಕ್ಲೀನ್ ಮಾಡೋದಾಗಲಿ ಏನು ಸಹ ಮಾಡಿರಲಿಲ್ಲ. ಅಂದರೆ ಲಾಸ್ಟ್ ವೀಕ್ ನಾನಂತೂ ಅರ್ಧ ಜೀವ ಆಗಿದ್ದೆ, ಅದಕ್ಕೆ ನಾನು ವಿಡಿಯೋ ಕೂಡ ಹಾಕಲಿಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಎಷ್ಟು ಸಾಕಾಯಿತು ಅಂತ ಹೇಳಿದರೆ, ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಷ್ಟು ಸುಸ್ತಾಯಿತು. ರೀಸನ್ನೇ ಗೊತ್ತಿಲ್ಲ ನನಗೆ. ಜಸ್ಟ್ ಕೂತ್ಕೊಂಡು ಟ್ರಾವೆಲ್ ಮಾಡಿದರೂ ಕೂಡ ಏನಾಯ್ತೋ ಏನೋ, ನನಗೇನು ಶಾಪಿಂಗ್ ಎಲ್ಲ ಏನಿರಲಿಲ್ಲ. ಹಸ್ಬೆಂಡಿಗೆ ಸ್ವಲ್ಪ ಅಫಿಷಿಯಲ್ ವರ್ಕ್ ಇದ್ದಂಥದ್ದು. ಹಾಗೆ ನಮಗೆ ಅಂದರೆ ಡೇಲನಿಗೆ ಈ ಸೊಳ್ಳೆ ಕಚ್ಚಿ ಉಂಟಲ್ಲ, ಅಲರ್ಜಿ ಆಗಿತ್ತು ತುಂಬ ಜೋರು. ಹಾಗೆ ಅವನಿಗೆ ಅಲರ್ಜಿ ಇತ್ತಲ್ಲ ಅಂತ ಹೇಳಿ BC ರೋಡ್ ಡಾಕ್ಟರ್ ಹತ್ರ ತೋರಿಸಲಿಕ್ಕೆ ಹೋದ್ವಿ. ಅಲ್ಲಿ ಮಧ್ಯಾಹ್ನ ಹೋಗುವಾಗ ಉಂಟಲ್ಲ, ಆಲ್ರೆಡಿ ಆಲ್ಮೋಸ್ಟ್ 70 ಪೇಷಂಟ್ಸ್ ಬಂದಿದ್ದಾರೆ. ಹಾಗೆ ನಮಗೆ ನಮ್ಮ ನಂಬರ್ ಇದ್ದಂಥದ್ದು 68 ಏನೋ ಆ ರೀತಿಯಲ್ಲಿ. ಸೊ ಇದು ಮಧ್ಯಾಹ್ನದಿಂದ ಆಗಲಿಕ್ಕಿಲ್ಲ ಅಂತ ಹೇಳಿ ನಾನು ಮಧ್ಯಾಹ್ನ ನಂತರದ ಸ್ಲಾಟಿಗೆ ಹೆಸರನ್ನು ಕೊಟ್ಟು ಹೋಗಿದ್ದೆ. ಹಾಗೆ ನೈಟ್ ನಮಗೆ ಮಂಗಳೂರಿಂದ ರಿಟರ್ನ್ ಬರುವಾಗ ಡಾಕ್ಟರ್ ಸಿಕ್ಕಿದಂಥದ್ದು. ಒಮ್ಮೆ ಮಂಗಳೂರಿಗೆ ಹೋಗಿ ಬರುವಾಗ ಟ್ರಾಫಿಕಲ್ಲಿ ನಿಂತು ಹೋಗುವಂಥದ್ದು. ಮತ್ತು ಈಗ ಮಂಗಳೂರಲ್ಲೆಲ್ಲ ಎಂತ ಅಂದರೆ ಸ್ಕ್ಯಾಮ್. ನಮ್ಮ ವೆಹಿಕಲ್ ಎಂಟರ್ ಆದ ಕೂಡಲೇ ನಾವೆಲ್ಲಿ ಕೂಡ ರೆಡ್ ಸಿಗ್ನಲ್ ಜಂಪೇ ಮಾಡಲಿಲ್ಲ. ನಾನಂತೂ ಸ್ಪೆಷಲಿ ನೋಡ್ತಾನೆ ಇರ್ತೀನಿ. ಹಾಗೆ ನಾವೆಲ್ಲಿ ಕೂಡ ಸಿಗ್ನಲ್ ಜಂಪ್ ಮಾಡಲಿಲ್ಲ. ಆದರೂ ಕೂಡ ನಾವು ಮಂಗಳೂರು ಎಂಟರ್ ಆಗಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಒಳಗೇ ನಮಗೆ ಅಂದರೆ ಫೇಕ್ ಐಡಿಯಿಂದ ಮೆಸೇಜ್ ಬಂದಿತ್ತು ವಾಟ್ಸಪ್ಪಲ್ಲಿ. ಹೀಗೆ ನಿಮ್ಮ ಕಾರ್ ನಂಬರ್ 1000 ರೂಪೀಸ್ ಫೈನ್, ನೀವು ರೆಡ್ ಸಿಗ್ನಲ್ ಜಂಪ್ ಮಾಡಿದ್ದೀರಾ ಅಂತ, ರೆಡ್ ಲೈಟ್ ಜಂಪ್ ಮಾಡಿದ್ದೀರಾ ಅಂತ ಹೇಳಿ. ಆ್ಯಕ್ಚುಲಿ ನಮಗೆ ಮಂಗಳೂರಲ್ಲಿ ನಡ್ಕೊಂಡು ಹೋದರೂ ಬೇಗ ತಲುಪ್ತೀವಿ, ಕಾರಲ್ಲೆಲ್ಲ ಹೋಗೋದಕ್ಕಿಂತ ಅಷ್ಟು ಟ್ರಾಫಿಕ್ ಇತ್ತು ನಾವು ಹೋದ ದಿನ. ಸೊ ಹಾಗೆ ಸ್ಕ್ಯಾಮರ್ಸ್ ಎಲ್ಲ ಇದ್ದಾರೆ, ಜಾಗ್ರತೆ ಇರಬೇಕು ನಾವು. ಇವತ್ತು ನಮಗೆ ಸಾರಿಗೆ ಕುಂಬಳಕಾಯಿ ಇದು ಮನೆಯಲ್ಲೇ ಆದಂಥದ್ದು. ಆ ಕುಂಬಳಕಾಯಿನ ಅತ್ತೆಯಲ್ಲಿ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಬೆಳಿಗ್ಗೆನೇ ಸ್ವಲ್ಪ ಬಟ್ಟೆ ಇತ್ತು, ಅಂದರೆ ಸ್ವಲ್ಪ ಬಟ್ಟೆ ನಾನು ವಾಷಿಂಗ್ ಮೆಷಿನಿಗೆ ಹಾಕಿದ್ದೇನೆ. ಯಾವುದರಲ್ಲಿ ಎಲ್ಲ ಸ್ವಲ್ಪ ಜಸ್ಟ್ ಸ್ವೆಟ್ ಎಲ್ಲ ಇದೆ, ಮತ್ತು ಯಾವುದು ಅಷ್ಟೊಂದು ಕೊಳೆ ಇಲ್ಲ, ಅದನ್ನೆಲ್ಲ ಸಪ್ರೇಟ್ ಹಾಕ್ಕೊಂಡಿದ್ದೇನೆ. ಹಸ್ಬೆಂಡ್ ಬಟ್ಟೆ, ಮಕ್ಕಳ ಬಟ್ಟೆ ಏನಿದ್ರೂ ಕೂಡ ಬ್ರಷ್ ಹಾಕಲೇಬೇಕು, ಯಾಕಂದರೆ ಅಷ್ಟು ಮಣ್ಣಲ್ಲೆಲ್ಲ ಆಟ ಆಡ್ತಾರಲ್ಲ ಹಾಗೆ ಅಂತ ಹೇಳಿ. ಹಾಗೆ ಇಲ್ಲಿ ಸ್ವಲ್ಪ ವಾಶ್ ಮಾಡಿದ ನಂತರ ಪುನಃ ಇದನ್ನು ಮೆಷಿನಿಗೆ ಹಾಕುವಂಥದ್ದು. ಈಗ ನಾನು ಹೆಚ್ಚಾಗಿ ಕೈಯಲ್ಲಿ ಬಟ್ಟೆ ತೊಳೆಯೋದೇ ಇಲ್ಲ, ಮೆಷಿನಿಗೆ ಹಾಕುವಂಥದ್ದು. ಯಾಕೆಂದರೆ ಸುಸ್ತಾಗ್ತದೆ ಅಲ್ಲ, ಹಾಗೆ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳಿ ಆ ರೀತಿ ಮಾಡುವಂಥದ್ದು. ಇದು 2ನೇ ಟ್ರಿಪ್ ಈಗ ಬಂದು ಹಲಸಿನ ಹಣ್ಣು ತಗೊಂಡು ಹೋಗುವಂಥದ್ದು. ಸರಿ ಕಚ್ಚಿ ತಿಂದರೆ ಪರವಾಗಿಲ್ಲ, ನೆಕ್ಸ್ಟ್ ದಿನ ಹಾಗೇ ಇರ್ತದೆ ಪೀಸಸ್. ಅಂದರೆ ಹಲ್ಲಿಲ್ಲ ಅಲ್ಲ, ದವಡೆ ಇದ್ದರೆ ಮಾತ್ರ ಕಚ್ಚಿ ಸರಿ ತಿನ್ನಲಿಕ್ಕೆ ಆಗ್ತದೆ, ಗ್ರೈಂಡ್ ಮಾಡಿದ ಹಾಗೆ. ಇಲ್ಲಾದರೆ ಜಸ್ಟ್ ಕಚ್ಚಿ ಆಸೆಗೆ ತಿನ್ನುವಂಥದ್ದಷ್ಟೇ, ಅದು ಡೈಜೆಸ್ಟೇ ಆಗೋದಿಲ್ಲ. ತುಂಬ ದಿನದಿಂದ ಇಂಡೋರ್ ಪ್ಲ್ಯಾಂಟ್ಸಿಗೆ ನೀರು ಹಾಕಿರಲಿಲ್ಲ, ತುಂಬ ದಿನ ಅಲ್ಲ, ಒಂದು 3 ವೀಕ್ಸ್ ಎಲ್ಲ ಆಯಿತು. ಹಾಗೆ ನಾನು ಎಲ್ಲದಕ್ಕೆ ಕೂಡ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನನ್ನ ದೊಡ್ಡ ವಾಟರ್ ಬಾಟಲ್ ಇದೆಯಲ್ಲ, ಈ ಬಾಟಲನ್ನು ನಾನು ಸ್ಪೆಷಲಿ ಹಾಸ್ಪಿಟಲಿಗೆ ಅಂತ ಹೇಳಿ ತಗೊಂಡಿರುವಂಥದ್ದು. ಯಾಕೆಂದರೆ ಡೆಲಿವರಿ ನಂತರ ಉಂಟಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನೀರೆಷ್ಟು ಕುಡಿದ್ರೂ ಸಹ ಸಾಕಾಗೋದಿಲ್ಲ.
ಹಾಗಾಗಿ ಎವ್ರಿ ಟೈಮ್ ಬ್ರೆಸ್ಟ್ ಫೀಡ್ ಮಾಡುವಾಗ ನಮಗೆ ನೀರು ಬೇಕು ಅಂತ ಆಗ್ತಾ ಇರ್ತದೆ. ಹಾಗಾಗಿ ನಾನು ಕಳೆದ ಸಲ ಚಿಕ್ಕ ಚಿಕ್ಕ ಬಾಟಲ್ ಇಟ್ಕೊಂಡು ಹೋಗಿ ಆಗಾಗ ನನಗೆ ಅಂದರೆ ಬೈ ಸ್ಟ್ಯಾಂಡರ್ಸ್ ಹತ್ರ ಹೇಳಿ, ಅವರಿಗೆ ಅಂದರೆ ಹಸ್ಬೆಂಡ್ ಹತ್ರ ಆದರೆ 100 ಸಲ ಬೇಕಾದರೂ ಹೇಳ್ಬೋದು ನೀರು ತನ್ನಿ ಅಂತ ಹೇಳಿ. ಇತ್ತೀಚೆಗೆ ಬೈ ಸ್ಟ್ಯಾಂಡರ್ಸ್ ಬರುವಂಥದ್ದೇ ದೊಡ್ಡ ವಿಷಯ, ಆದರೆ ಅವ್ರ ಹತ್ರ ಹೇಳೋದಕ್ಕೆ ಒಳ್ಳೆಯದಾಗೋದಿಲ್ಲ. ಹಾಗೆ ನಾನು 2 ಲೀಟ್ರಿದು ದೊಡ್ಡ ಒಂದು ಸಿಂಟೆಕ್ಸ್ ರೀತಿಯಲ್ಲಿ ಉಂಟು ಬಾಟಲ್, ಅದನ್ನು ತಗೊಂಡಿದ್ದೇನೆ. ಮತ್ತು ನಾನು ನೀರು ಕುಡಿಯೋದು ಸಹ ಜಾಸ್ತಿ. ನಮ್ಮ ಮನೆಯಲ್ಲಿ ಎಲ್ರಿಗಿಂತ 2 ಪಟ್ಟು ನೀರು ಕುಡಿಯೋದು ನಾನೇ. ಅಂದರೆ ನಾರ್ಮಲ್ ಡೇಸಲ್ಲಿ ಕೂಡ ಪ್ರೆಗ್ನೆನ್ಸಿಯಲ್ಲಿ ಕೂಡ ನನಗೆ ಸ್ವಲ್ಪ ನೀರು ಜಾಸ್ತಿ ಆಯಿತಾ, ಹಾಗೆ ಯೂಸ್ ಆಗ್ತದೆ ಅಂತ ಹೇಳಿ ನಾನು ಆ ಬಾಟಲ್ ತಗೊಂಡಿರುವಂಥದ್ದು. ಇವನಿಗೆ ನೆನ್ನೆದು ನಿದ್ದೆ ಆಗಲಿಲ್ಲಲ್ಲ, ಹಾಗೆ ಕಿರಿಕಿರಿ ಮಾಡ್ತಾ ಇದ್ದ. ಹಾಗೆ ಸ್ವಲ್ಪ ನಿದ್ದೆ ಮಾಡಿಸು ಅಂತ ಹೇಳಿ ಇಲ್ಲಿ ತಂದು ತೊಟ್ಟಿಲಿಗೆ ಹಾಕಿದ್ದೇನೆ. ಈ ಒಂದು ಸಾರಿ ಏನಿದೆ ಅಲ್ಲ, ಈ ಕಾಟನ್ ಸಾರಿ, ಇದು ನನ್ನ ಹತ್ರ ಇತ್ತು. ಆ್ಯಕ್ಚುಲಿ ಇದನ್ನು ಬಿಸಾಡಬೇಕು ಅಂತ, ಈ ಮನೆಗೆ ಶಿಫ್ಟ್ ಆಗುವಾಗ ಬಿಸಾಡಬೇಕು ಅಂತ ಹಿಂದೆ ತಗೊಂಡೋಗಿ ಇಟ್ಟಿದ್ದೆ. ಬಟ್ ಏನು ಒಳ್ಳೆದಿದೆ ಅಲ್ಲ, ಮನಸ್ಸೇ ಬರಲಿಲ್ಲ. ಅಂದರೆ ಇದು ಅಷ್ಟೊಂದು ಕಾಟನ್ ಅಂತ ಹೇಳಿ ನಾನು ತಗೊಂಡಂಥದ್ದಾಗ, ಆದರೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಬಟ್ ಇವಾಗ ಯೂಸ್ ಆಯಿತು. ಮಗು ಮಲಗಿದ ನಂತರ ನಾನು ಸಹ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿ ಬಂದು ಮಲಗಿದೆ. ಬಟ್ ಹೊಟ್ಟೆಯಲ್ಲಿರುವ ಮಗು ಉಂಟಲ್ಲ, ಇತ್ತೀಚೆಗೆ ಹೆಚ್ಚಾಗಿ ಸರ್ವಿಕ್ಸಿಗೆ ಕಿಕ್ ಮಾಡುವಂಥದ್ದು. ಮತ್ತು ಹೇಗೆ ಮಲಗಿದರೆ ಸಹ ಹೊಟ್ಟೆಯೊಳಗೆ ಬಾಲ್ ತಿರುಗಿದ ಹಾಗೆ ತಿರುಗ್ತಾನೇ ಇರುವಂಥದ್ದು. ಯಾವಾಗ ನಾವು ಕ್ಯಾಮರಾ ಹಿಡಿದು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಲಿಕ್ಕೆ ನೋಡ್ತೇವೆ, ನಮಗೆ ಅದು ದಿನದಲ್ಲಿ ಎಷ್ಟು ಸಲ ಮೂಮೆಂಟ್ ಆದರೂ ಕೂಡ ನನಗೆ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಇರ್ಬೋದು, ಈಗಿನ ಪ್ರೆಗ್ನೆನ್ಸಿ ಇರ್ಬೋದು, ನನಗೆ ಅಷ್ಟೇ ಒಂದು ಜಾಯ್ ಫೀಲ್ ಆಗುವಂಥದ್ದು ಆ ಒಂದು ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ಬಟ್ ಯಾವಾಗ ಕ್ಯಾಮ್ರಾ ತೆಗಿತೇವೆ ಆಗ ಸುಮ್ಮನಾಗಿ ಬಿಡ್ತಾರೆ. ಉಳಿದ ಟೈಮ್ನಲ್ಲಿ ಫುಟ್ಬಾಲನ್ನು ಒದ್ದಾಗೆ ಒದಿತಾ ಇರ್ತಾರೆ ಹೊಟ್ಟೆಯನ್ನು. ಹಾಗೆ ನಮಗೆ ಇವತ್ತು ಇದು ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಸಂಡೇದು. ಸೊ ಸಂಡೇ ನಮಗೆ ಒಂದು ಫಂಕ್ಷನ್ ಇತ್ತು. ಹಸ್ಬೆಂಡ್ ಹತ್ರ ಕೇಳಿದ್ದೆ ನಾನು ಹೋಗ್ಲಿಕ್ಕೆ ಉಂಟಾ ಅಂತ ಹೇಳಿ, ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ಹೇಳ್ತಾಯಿದ್ರು. ಮತ್ತು ಪೂಜೆಗೆ ಹೋಗಿ ಬಂದ ನಂತರ 10 o'clock ಹೇಳಿದರು. ನಾನಂತೂ ಸ್ವಲ್ಪನೂ ಪ್ರಿಪೇರ್ಡ್ ಇರಲಿಲ್ಲ, ಯಾಕೆಂದರೆ ನನಗೆ ಇವತ್ತು ಮಧ್ಯಾಹ್ನ ನಂತರ 2 ಗಂಟೆಗೆ STM ಹಾಸ್ಪಿಟಲಲ್ಲಿ ಉಜಿರೆಯಲ್ಲಿ ಸ್ಕ್ಯಾನ್ ಇದೆ. ಬಟ್ ಇವರು ನನಗೆ ತುಂಬಾ ಒಂದು ಬೇಕಾದ ಒಂದು ಫ್ಯಾಮಿಲಿ ಆಗಿರೋದ್ರಿಂದ, ಹಾಗೆ ಅವರು ತುಂಬ ಒತ್ತಾಯ ಮಾಡಿ ಕರೆದಿದ್ರು ಸಹ ಬನ್ನಿ ಅಂತ ಹೇಳಿ. ಹಾಗೆ ಗರ್ಲ್ ಬೇಬಿದೊಂದು ತೊಟ್ಟಿಲಿಂದು ಫಂಕ್ಷನ್ ಆಯಿತು ಶಿರ್ತಾಡಿಯಲ್ಲಿದ್ದಂಥದ್ದು. ಹಾಗೆ ನಾವು ಶಿರ್ತಾಡಿ ಹೋಗಿ ಅಲ್ಲಿಂದ ಪುನಃ ರಿಟರ್ನ್ ಬಂದು ಉಜಿರೆಗೆ ಹೋದಂಥದ್ದು. ತುಂಬ ಲಾಂಗ್ ಟ್ರಾವೆಲ್ ಆಗಿದೆ ಆ ದಿನ. ಇಲ್ಲಿ ಮಧ್ಯಮ ಕುಟುಂಬದ ಅವರ ಫ್ಯಾಮಿಲಿ ಕೂಡ ಇನ್ವೈಟೆಡ್ ಇದ್ದರು, ಅವರು ಕೂಡ ಸಿಕ್ಕಿದ್ರು. ಪ್ರಿಯಾಕ್ಕನ ಜೊತೆ ನನಗೆ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ತು. ಬಟ್ ನನಗೆ ಈ ವಿಡಿಯೋ ಎಲ್ಲ ಮಾಡಬೇಕಂತ ತಲೆಯಲ್ಲೇ ಇರಲಿಲ್ಲ ಆಯಿತಾ, ಅದೆಲ್ಲ. ಹಾಗೆ ಅವ್ರ ಹತ್ರ ಮಾತಾಡಿಸಿದೆ. ತುಂಬಾ ಹಂಬಲ್, ಯಾವುದೇ ಒಂದು ಗತ್ತಾಗಿರ್ಬೋದು ಇದೆಲ್ಲ ಏನಿಲ್ಲ, ಚೆಂದ ಮಾತಾಡಿಸಿದ್ರು ಕೂಡ ಅವರು. ಹಾಗೆ ಅಲ್ಲಿದ್ದು ಫಂಕ್ಷನ್ ಎಲ್ಲ ಆಗುವಾಗ 2 ಗಂಟೆ ಆಗ್ತಾ ಬಂತು. ಫಸ್ಟ್ ನಾನೇ ಊಟ ಮಾಡಿದ್ದಲ್ಲಿ, ಅಂದರೆ ಬೇಗ ಹೊರಡಬೇಕಲ್ಲ. ಹಾಗೆ ನಮಗೆ ಹಾಸ್ಪಿಟಲಿಂದ ಕಾಲ್ ಬಂದಿತ್ತು, 2 o'clock ಆಗ್ತಾ ಬಂತು, ಎಲ್ಲಿದ್ದೀರಾ ಅಂತ ಹೇಳಿ. ಹಾಗೆ ನಾನು 3 o'clock ಒಳಗೆ ಬರ್ತೇನೆ ಅಂತ ಹೇಳಿ ನಾವು ಬೇಗ ಬಂದಿದ್ದೇವೆ ಹಾಸ್ಪಿಟಲಿಗೆ. ಹಾಗೆ ನನಗೆ ಇಲ್ಲಿ ಬಂದ ನಂತರ ಉಂಟಲ್ಲ, ಅವ್ರು ಹೇಳಿದ್ದು ನೋಡಿದರೆ ಡಾಕ್ಟ್ರು ಹೋಗಿಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಇಲ್ಲಿ ಬಂದ ನಂತರ ನಾನಿಲ್ಲಿ ಒಳಗೆ ಕೂತ್ಕೊಂಡೆ, ಹೊರಗೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಒಳಗೆ ಕೂತ್ಕೊಂಡೆ ನನಗೆ 1 ಗಂಟೆ ಜಾಸ್ತಿ ಹಿಡಿದಿದೆ ಒಳಗೆ ಕರ್ಕೊಂಡು ಹೋಗಲಿಕ್ಕೆ ಅಲ್ಟ್ರಾಸೌಂಡಿಗೆ. ಸೊ ಇದು ಅಲ್ಟ್ರಾಸೌಂಡ್ ರೂಮ್. ಇಲ್ಲಿ ಬರಲಿಕ್ಕೆ 1 ಗಂಟೆ ಹಿಡಿಯಿತು. ಹಾಗೆ ಹಸ್ಬೆಂಡ್ ಹೇಳಿದರು, ಅಲ್ಲಿ ಪ್ಲೇ ಏರಿಯಾ ಆಗ್ತಾ ಉಂಟು ಹೊಸತು, ಅಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ರು. ನಾನು ಪೇಮೆಂಟ್ ಎಲ್ಲ ಮಾಡಿ ನೆಕ್ಸ್ಟ್ ಅಂದರೆ ರಿಪೋರ್ಟ್ ಬರಲಿಕ್ಕೆ, ಅಲ್ಟ್ರಾಸೌಂಡ್ ಆಯಿತು ನಂದು. ರಿಪೋರ್ಟ್ ಬರಲಿಕ್ಕಿಂತ ಮುಂಚೆ ಒಮ್ಮೆ ಲೇಬರ್ ರೂಮ್ ಟೂರ್ ಬೇಕಿತ್ತು ನನಗೆ. ಅಂದರೆ ಲೇಬರ್ ರೂಮ್ ಯಾವ ರೀತಿಯಲ್ಲಿದೆ, ನೆಕ್ಸ್ಟ್ ನಾನು ಅಡ್ಮಿಟ್ ಆಗಲಿಕ್ಕಿರುವಂಥ ರೂಮ್ ಯಾವ ರೀತಿ ಇದೆ ನೋಡಲಿಕ್ಕಿತ್ತು. ಹಾಗೆ ನಾನು ಬಂದಿದ್ದೇನೆ. ಇದು ಆ್ಯಕ್ಚುಲಿ ಅಂದರೆ ಸ್ಪೆಷಲ್ ರೂಮ್ಸ್ ಇದು ಕ್ಯಾಟಗರಿಯಲ್ಲಿ ಬರುವಂಥದ್ದು. 2000 1800 ಆ ರೀತಿಯಲ್ಲಿ ಏನೋ ಬೀಳ್ತದೆ ಇದು ಪರ್ ಡೇಗೆ. AC ಮತ್ತು ಫ್ಯಾನ್ ಎರಡೂ ಕೂಡ ಇದೆ. ಒಂದು ಕೌಚ್, ಬೈ ಸ್ಟ್ಯಾಂಡರ್ಸ್ ಯಾರಿರ್ತಾರೆ ಅವರಿಗೆ ಮಲಗಲಿಕ್ಕೆಲ್ಲ ಒಂದು ಕೌಚ್ ಇದೆ, ಕೂತ್ಕೊಳ್ಳಿಕ್ಕೆ ಮಲಗಲಿಕ್ಕೆ ಎಲ್ಲ. ನೆಕ್ಸ್ಟ್ ಇಲ್ಲಿ ಫುಡ್ಡಿಗೆ ಟೇಬಲ್ ಇದೆ ನೋಡಿ, ಈ ರೀತಿಯಲ್ಲಿ ಉಂಟು ರೂಮು ನೋಡಲಿಕ್ಕೆ. TV ಕೂಡ ಇದೆ, ಮತ್ತು ಒಂದು ಚೇರ್, ಈ ರೀತಿ ಫುಡ್ ಸರ್ವ್ ಮಾಡುವಂಥದ್ದು ನಮಗೆ, ಅಂದರೆ ಬೆಡ್ಡಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆಲ್ಲ ಆಗುವಂಥದ್ದು. ಮತ್ತು ಇಲ್ಲಿ ಕಬರ್ಡ್ ಇದೆ. ನೆಕ್ಸ್ಟ್ ಇಲ್ಲಿ ಸಿಂಕ್ ಏರಿಯಾ ಮಿರರ್, ಮತ್ತು ಇಲ್ಲಿ ಹೊರಗೆ ಆಚೆಯಿಂದ ಏನು ಕಾಣೋದಿಲ್ಲ, ಬಿಲ್ಡಿಂಗ್ ಇರುವಂಥದ್ದು.
ಆ್ಯಕ್ಚುಲಿ ನಾನು ಫಸ್ಟ್ ಈ ಹಾಸ್ಪಿಟಲಿಗೆ ಬಂದ ಫಸ್ಟ್ ವಿಸಿಟ್ ಸೆಕೆಂಡ್ ವಿಸಿಟಿಗೇನೋ ಒಮ್ಮೆ ನೋಡಿದ್ದೆ ಜಸ್ಟ್, ಬಟ್ ಇಷ್ಟೊಂದು ಡೀಪಾಗಿ ನೋಡಿರಲಿಲ್ಲ ರೂಮ್ ಹೇಗಿದೆ ಅಂತ ಹೇಳಿ. ಯಾಕೆಂದರೆ ಮೇಯ್ನ್ ನಾವು ಯಾವಾಗಲೂ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡುವಾಗ ಲೇಬರ್ ರೂಮ್ ಟೂರ್ ಅವ್ರು ಕೊಡಲೇಬೇಕಾಯ್ತಾ. ನೀವೇನಾದರೂ ನೆಕ್ಸ್ಟ್ ಡೆಲಿವರಿಗೆ ಇದ್ದಿರಾದರೆ ಲೇಬರ್ ರೂಮ್ ಟೂರ್ ಅಂತ ಹೇಳಿ ಕೇಳಿ ಕೊಡ್ತಾರೆ. ನೀವು ಆಗ ಮೆಂಟಲಿ ಅದನ್ನು ನೋಡಿದ ನಂತರ ಪ್ರಿಪೇರ್ಡ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಜ್ಯೋತಿ ಹಾಸ್ಪಿಟಲಲ್ಲಿ ಕೂಡ ನಾನು ನೋಡಿದ್ದೆ ಇದೇ ರೀತಿಯಲ್ಲಿ. ಇನ್ನು ಫಾದರ್ ಮುಲ್ಲರ್ಸಲ್ಲಿ ನನಗೆ ಆಲ್ರೆಡಿ ಗೊತ್ತಿದ್ದಂಥದ್ದೇ, ನಾನಲ್ಲಿ ಸುಮಾರು ಸಲ ಅಡ್ಮಿಟ್ ಆಗಿರೋದ್ರಿಂದ ಹಾಗಾಗಿ ಅಲ್ಲಿ ಏನು ತಗೊಂಡಿರಲಿಲ್ಲ ನಾನು. ನೆಕ್ಸ್ಟ್ ಇಲ್ಲಿ ಒಂದು ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ ಒಂದು ಸಪ್ರೇಟಾಗಿ. ಮತ್ತು ಬೇಬಿಗೆ ರೀತಿಯ ಒಂದು ಕ್ರಿಬ್ ಇದೆ ಟ್ರಾಲಿ ಟೈಪಲ್ಲಿ. ಬೇಬಿ ಬೆಡ್ ಕೂಡ ಇದೆ, ಸಾಫ್ಟಾಗಿತ್ತು. ಆ್ಯಕ್ಚುಲಿ ಅಂದರೆ ಇದೆಲ್ಲ ಸ್ಟೆರಿಲೈಸ್ ಮಾಡಿ ಇಟ್ಟಂಥದ್ದು. ಈಗ ಒಂದು ಪೇಷಂಟ್ ಹೋದ ನಂತರ ಅವ್ರು ಕ್ಲೀನ್ ಮಾಡಿ ಇಡ್ತಾರೆ ಅಲ್ವಾ, ಹಾಗಾಗಿ ನಾನೇನು ಕೂಡ ಟಚ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ಅದನ್ನು ಕಂಟಾಮಿನೇಟ್ ಮಾಡೋದು ಬೇಡ ಅಂತ ಹೇಳಿ. ಯಾಕೆಂದರೆ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅಲ್ವಾ, ನ್ಯೂ ಬಾರ್ನ್ ಬೇಬಿ ಅನ್ನುವಾಗ ಇನ್ಫೆಕ್ಷನ್ ಎಲ್ಲ ಆಗುವಂಥದ್ದು ಜಾಸ್ತಿ. ಸೊ ನಾನು ಜಸ್ಟ್ ನೋಡಿ ಬಂದೆ. ಅದಕ್ಕೆಂದರೆ ನಾವು ನೆಕ್ಸ್ಟ್ ನಾವು ಅದಕ್ಕೆ ಕವರೆಲ್ಲ ಹಾಕ್ತೇವೆ ಅಲ್ಲ, ಹಾಗೆ ಬಾಯ್ ಬೇಬಿ ಆದರೆ ಆ ರೀತಿಯಲ್ಲಿ ಬೋರ್ಡ್ ಇಟ್ಟಿದ್ದಾರಲ್ಲ ಹಾಗೆ ಇಟ್ಟಿರ್ತಾರೆ, ಗರ್ಲ್ ಆದರೆ ಗರ್ಲ್ ಇದು ಇಟ್ಟಿರ್ತಾರೆ. ರೂಮಂತೂ ನನಗೆ ಇಷ್ಟ ಆಯಿತು. ಪ್ಯಾಕೇಜ್ ಯಾವುದೋ ಇದೆ, ಅದರ ಬಗ್ಗೆ ನೆಕ್ಸ್ಟ್ ವಿಸಿಟಲ್ಲಿ ಮಾತಾಡ್ತೇನೆ ಅಂತ ಹೇಳಿ ಇವತ್ತು ಖಾಲಿ ರಿಪೋರ್ಟನ್ನು ಕಲೆಕ್ಟ್ ಮಾಡಿ ಬಂದಿರುವಂಥದ್ದು. ನೆಕ್ಸ್ಟ್ ನನಗೆ ಈ ವಾರದಲ್ಲಿ ಪುನಃ ಒಮ್ಮೆ ಬರಬೇಕು ಮ್ಯಾಮನ್ನು ಮೀಟ್ ಆಗಲಿಕ್ಕೆ. ನನಗೆ ಡಾಕ್ಟರ್ ಸ್ವರ್ಣಲತಾ ಮ್ಯಾಮ್. ಅಂದರೆ ಈ ಸಲದ ರಿಪೋರ್ಟಲ್ಲಿ ಏನು ಬಂದಿದೆ ಮತ್ತು ಡಾಕ್ಟರ್ ಏನು ಹೇಳ್ತಾರೆ ಅದೆಲ್ಲ ನೋಡಬೇಕಲ್ಲ. ಇನ್ನು ಇಂಪಾರ್ಟೆಂಟ್, ಕರೆದಾಗ ಹೋಗಬೇಕು, ಮೊದಲಿನ ರೀತಿ ಮಾಡಲಿಕ್ಕಿಲ್ಲ. ನಾನು ಮೊದಲೆಲ್ಲ 1 ತಿಂಗಳಿಗೆ ಕರೆದ್ರೆ 1.5 ತಿಂಗಳಿಗೆ ಹೋಗ್ತಿದ್ದೆ. ಅಂದರೆ ರೋಡ್ ಸರಿ ಇಲ್ಲ ಮತ್ತು ಲಾಂಗ್ ಆಗ್ತದೆ ಅಲ್ಲ ಅಂತ ಹೇಳಿ. ಬಟ್ ಇನ್ನು ಆ ರೀತಿಯಲ್ಲಿ ಮಾಡಲಿಕ್ಕಿಲ್ಲ. ಒಬ್ಬನಿಗೆ ಈಗ ಲಾಲಿಪಾಪ್ ತೆಗೆದುಕೊಟ್ರೆ ಉಂಟಲ್ಲ, ಇನ್ನೊಬ್ಬ ಹೋಗಿ ಎಳೆದು ತುಂಬ ಕೂಗ್ತಾನೆ. ಅಂದರೆ ಅವನಿಗೆ ಸಹ ಈಗ ಟೇಸ್ಟ್ ಗೊತ್ತಾಗಿದೆ. ಇವನು ಸುಮ್ಮನೆ ಟಿ ವಿ ನೋಡ್ತಾ ಅದನ್ನು ಇಟ್ಕೊಂಡು ಕೂತ್ಕೊಂಡಿದ್ರಿ, ಒಂದು ಸನಕ್ಕೆ ನೋಡ್ತಾನಲ್ಲ ಹಾಗೆ ಗೊತ್ತಾಗ್ತದೆ. ಹಾಗೆ ಒಂದು ಮೀಡಿಯಮ್ ಸೈಜ್ ಇದು ಲಾಲಿಪಾಪ್ಸ್ ಇತ್ತು. ಅಂದರೆ ಕೆಲವೊಂದು ದೊಡ್ಡದಿರ್ತದಲ್ಲ, ಹಾಗಾಗಿ ಮತ್ತು ಒಮ್ಮೆಲೆ ಅದು ಬಾಯಿ ಒಳಗೆ ಹೋದರೆ ಅಂತ ಕೂಡ ಹೆದರಿಕೆ ಆಗ್ತದೆ. ಹಾಗೆ ಇಬ್ಬರಿಗೆ ಕೂಡ ಒಂದೊಂದು ತೆಗೆದುಕೊಟ್ಟಂಥದ್ದು. ಚಿಕ್ಕದಕ್ಕೆ ಭಾರಿ ಖುಷಿ. ನಾನು ತೆಗೆದುಕೊಟ್ಟೆ ಅಂತ ನೀವು ಯಾರು ಕೂಡ ತೆಗೆದುಕೊಡ್ಬೇಡಿ, ನಾನು ರೆಕಮೆಂಡೇ ಮಾಡೋದಿಲ್ಲ ಶುಗರ್ ಅಂತೂ. ಬಟ್ ಏನು ಮಾಡೋದು, ಈ ರೀತಿ 2 ಮಕ್ಕಳಿರುವಾಗ ಅವಾಯ್ಡ್ ಮಾಡಲಿಕ್ಕೆ ತುಂಬ ಕಷ್ಟ, ತುಂಬ ಅಂದರೆ ತುಂಬಾ ಕಷ್ಟ. ಸೊ ನನಗೆ 2 ಕೈ ಬ್ಯುಸಿ ಇದ್ದದ್ರಿಂದ ನಾನು ಬಾಯಲ್ಲೇ ಒಂದು ಲಾಲಿಪಾಪನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ರಿಪೋರ್ಟ್ ಏನು ಬಂತು ಮತ್ತು ಡಾಕ್ಟರ್ ಏನು ಹೇಳಿದರು ಅದ್ರ ಬಗ್ಗೆ ನಾನು ರಿಪೋರ್ಟಲ್ಲಿ ಡೀಟೇಲ್ಸನ್ನು ಕೊಡ್ತೇನೆ. ಹಾಗೂ ಕಳೆದ ವ್ಲಾಗಲ್ಲಿ ತುಂಬ ಜನ ನನಗೆ ಕಾಮೆಂಟನ್ನು ಮಾಡಿದ್ರೆ, ಕೆಲವರಿಗೆ ರಿಪ್ಲೈ ಮಾಡಿದ್ದೇನೆ, ಕೆಲವರಿಗೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ಬಟ್ ಎಲ್ಲರ ಕಾಮೆಂಟನ್ನು ಓದಿ ನೀವು ಎಲ್ಲೆಲ್ಲಿಂದ ನೋಡಿದ್ದೀರಾ ಅಂತ ಹೇಳಿ ಓದಿ ನಾನು ಲೈಕ್ ಅಂತೂ ಮಾಡಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋಗೆ ಕೂಡ ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಹಾಗೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.